ಬೆಂಗಳೂರಿನಲ್ಲಿ ಬಿಸಿನೆಸ್ ಕಾರಿಡಾರ್ ಮಾಡಲು ಬಿಡಿಎ ಸಿದ್ಧತೆಯನ್ನ ಮಾಡ್ತಾ ಇದೆ. ಸದ್ಯ ಈ ಬಿಸಿನೆಸ್ ಕಾರಿಡಾರ್ಗೆ ನಗರಾಭಿವೃದ್ಧಿ ಕಾರ್ಪೊರೇಷನ್ 27,000 ಕೋಟಿ ಸಾಲವನ್ನ ನೀಡ್ತಾ ಇದ್ದು 3 ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸಲು ಬಿಡಿಎ ಸಿದ್ಧತೆಯನ್ನ ಮಾಡ್ತಾ ಇದೆ. ಇನ್ನು ಈ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಾಣಕ್ಕಾಗಿ 2,560 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಲಾಗಿದ್ದು, ಈ ಸಂಬಂಧ ಭೂಮಾಲೀಕರೊಂದಿಗೆ ಚರ್ಚಿಸಿ ಸೂಕ್ತ ಪರಿಹಾರವನ್ನ ನಿಗದಿಪಡಿಸಲು ಚಿಂತಿಸಲಾಗ್ತಾ ಇದೆ. ಇನ್ನು ಈ ಕಾರಿಡಾರ್ ಹೆಸರುಘಟ್ಟ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ವೈಟ್ ಫೀಲ್ಡ್, ಹೊಸೂರು ರಸ್ತೆಗಳನ್ನು ಸಂಪರ್ಕಿಸಲಿದ್ದು, ಈ ಕಾರಿಡಾರ್ನ ಉಭಯ ಬದಿಗಳನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಲು ಯೋಚಿಸಲಾಗ್ತಾ ಇದೆ. ಇನ್ನು ಕಳೆದ 2 ದಶಕಗಳಿಂದ ಕಾರಿಡಾರ್ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಇದೀಗ ಈ ಯೋಜನೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆರಂಭವಾಗುವಂತಹ ಸಾಧ್ಯತೆ ಇದೆಯಂತೆ. ಇನ್ನು ಈ ಕಾರಿಡಾರ್ನ ಎರಡೂ ಬದಿಯ ಜಾಗವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಲು ಉದ್ದೇಶಿಸಲಾಗಿದೆ. 50 ಮೀಟರ್ ಅಗಲದಲ್ಲಿ 6 ಪಥಗಳ ರಸ್ತೆಯನ್ನ ನಿರ್ಮಿಸಲಾಗ್ತಾ ಇದೆ. ಉಳಿದ ಜಾಗವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಲು ನಿರ್ಧರಿಸಲಾಗಿದೆ. ಕೇವಲ ಟೋಲ್ ಸಂಗ್ರಹದಿಂದ ಸಾಲ ಮರುಪಾವತಿ ಕಷ್ಟ. ಹೀಗಾಗಿ ಕಾರಿಡಾರ್ನ ಎರಡೂ ಬದಿಯ ಜಾಗವನ್ನ ವಾಣಿಜ್ಯ ಚಟುವಟಿಕೆಗಳಿಗೆ ಮೀಸಲಿಡಲು ಚಿಂತಿಸಲಾಗ್ತಾ ಇದೆ. ಈ ಯೋಜನೆ ಪೂರ್ಣವಾಗಲು 3 ವರ್ಷ ಬೇಕಾಗಲಿದ್ದು, ಬಿಡಿಎ ಪಡೆದಂತಹ ಸಾಲದ ಬಡ್ಡಿಯನ್ನ ಸರ್ಕಾರವೇ 4 ವರ್ಷಗಳ ಕಾಲ ಭರಿಸಲಿದೆಯಂತೆ.